ನೀವು ನಿಜವಾಗ್ಲೂ ಮಾನವೀಯತೆ ದೃಷ್ಟಿ ಇರುವಂತರಾಗಿದ್ರೆ ನಮ್ಗೆ ನೀವು ವಿಪ್ನ ಕಳಿಸಬಾರ್ದಾಗಿತ್ತು. ಏನು ನಮ್ಮ ಮೆಂಬರ್ಸ್ಗಳಿಗೆ ಧಮಕಿ, ಯಾವ ತರ ಧಮಕಿ? ವಿಪ್ ಜಾರಿ ಮಾಡ್ತೀವಿ, ನೋಟಿಸ್ ಜಾರಿ ಮಾಡ್ತೀವಿ, ಎಲ್ಲಿ ದಯವಿಟ್ಟು ನೀವು ಪಕ್ಷಕ್ಕೆ ಬನ್ನಿ. ಈ ತರ ನೀವು ಭಿಕ್ಷೆ ಬೇಡಿ ಕರೆಯೋ ಬದಲು ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ನಿಮ್ ಜೊತೆಲೆ ಮಾಡಿಕೊಂಡಿದ್ರೆ ಇವತ್ತಿಗೆ ಕಷ್ಟ ಬರ್ತಾ ಇತ್ತಾ? ಈ ತರ ಧಮಕಿ ಹಾಕಿ ರಾಜಕೀಯ ಯಾಕ್ರೆ ಮಾಡ್ತೀರಾ ಶ್ರೀನಿವಾಸ ಮೂರ್ತಿ ಅವರೇ? 23 ಜನ ಕೋರ್ಟ್ಗೆ ಕೊಟ್ಬಿಟ್ಟು ನಾವು ಗೆದ್ದು ಬಂದ ಮೇಲೆ ನೀವು ನಮ್ಮವರು ಅಂತ ಹೇಳಕ್ಕೆ ಯಾವ ನಾಲ್ಗೆಲ್ಲಿ ಹೇಳ್ತೀರಿ ಶ್ರೀನಿವಾಸ ಮೂರ್ತಿ ಅವರೇ? ನಾವ್ಯಾರು ಪಕ್ಷ ಬಿಟ್ಟು ಹೋಗ್ಲಿಲ್ಲ, ಪಕ್ಷ ಬಿಟ್ಟು ಓಡಿಸಿದ್ರು ಶ್ರೀನಿವಾಸ ಮೂರ್ತಿ ಅವರು. ನಮ್ಗೆ ಶ್ರೀನಿವಾಸ ಮೂರ್ತಿ ಅವರು ಕಾಪಾಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇಲ್ಲ. ನಾವು ಶ್ರೀನಿವಾಸ ಹತ್ರ ಬಂದಿದ್ದೀವಿ. ಶ್ರೀನಿವಾಸ ಮೂರ್ತಿ ಅವರೇ, ಏನಂತಂದ್ರೆ ನೀವು ಬರೀ ಸುಳ್ಳು ಹೇಳಿ ರಾಜಕೀಯ ಮಾಡ್ಕೊಂಡು ಬಂದವರು. ಅದಾಯ್ತಾ? ನೀವು 10 ವರ್ಷದ ಏನೂ ಮಾಡ್ದಿಲ್ಲದ್ದು 2.5 ವರ್ಷದಲ್ಲಿ ನಮ್ಮ ಶ್ರೀನಿವಾಸ ಅವರು MLA ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ತುಂಬ ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿ, ಅಣ್ಣ ನಿಮ್ಮದು ಮೆಂಬರ್ಶಿಪ್ ಹೊರಡೈತಂದ್ರೆ, ನಿಮ್ಮದು ಅನರ್ಹಗೊಳಿಸಿದಾರಂತೆ, ಇದ್ರ ಬಗ್ಗೆ ಏನಣ್ಣ ವಿಚಾರ ಅಂದ್ಬಿಟ್ಟು ನಮ್ಮ ವಾರ್ಡಿನ ಜನತೆ ಹಾಗೂ ನಮ್ಮ ನೆಲಮಂಗಲ ನಗರಸಭೆಯ ಎಲ್ಲ ಜನಗಳು ಫೋನ್ ಮಾಡಿ ಕೇಳ್ತಾರೆ, ಏನಣ್ಣ ವಜಾ ಆಗೋದ್ರಂತೆ, ಏನು ನಾವು ಕೆಲಸ ಮಾಡ್ಸೋಕ್ಕಾಗಲ್ಲವೇನು, ಮುಂದೆ ಏನಿದ್ರು ಪರಿಣಾಮ ಅನ್ನೋ ಥರ. ನಾನು ಮೊದಲಿಗೆ ನನ್ನ ವಾರ್ಡಿನ ಜನತೆಗೆ ಹೇಳ್ತೀನಿ, ಎಲ್ಲ ರೀತಿ ಕೆಲಸ ಮಾಡಿಕೊಡ್ತೀವಿ, ಯಾರು ಆತಂಕಕ್ಕೆ ಒಳಗಾಗೋದು ಬೇಡ. ನಮಗೆ DC ಆಫೀಸಲ್ಲಿ ಅಡ್ಡ ಮತದಾನ ಮಾಡಿದ್ದೀವಿ, ಕಾಂಗ್ರೆಸ್ಸಿಂದ JDS ಇಂದ ಕಾಂಗ್ರೆಸ್ ಕೋಟ್ ಮಾಡಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮನ್ನು ವಜಾಗೊಳಿಸಿದ್ದಾರೆ, ಅನರ್ಹಗೊಳಿಸಿದ್ದಾರೆ. ಹಾಗಾಗಿ ಅದಕ್ಕೆ ಕಾನೂನು ಹೋರಾಟ ಇದೆ ಮುಂದಕ್ಕೆ. ಯಾಕೆಂದರೆ ನಾವು ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕೋಣ ರೆಡಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಹೋಗ್ತೀವಿ. ಇಲ್ಲಿ ಕಾನೂನು ಹೋರಾಟಕ್ಕೆ ಯಾಕೆ ನಾವು ತಲೆಬಾಗಬೇಕು? ಯಾಕೆಂತಂದರೆ ಸಂವಿಧಾನದಲ್ಲಿ ಎಲ್ಲ ಥರದ ಹಕ್ಕುಗಳನ್ನು ಇದೆ, ಒಳ್ಳೆಯದು ಕೆಟ್ಟದ್ದು. ಹಾಗಾಗಿ ನಾವು ಆ ಕಾನೂನನ್ನು ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ಹೋರಾಟ ನಾವು ಹೈಕೋರ್ಟಲ್ಲಿ ನಾವು ಫೈಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದು ಒಂದು ಪಾರ್ಟು. ನಾನು ಶ್ರೀನಿವಾಸ ಮೂರ್ತಿ ಅವರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸ ಮೂರ್ತಿ ಅವ್ರಿಗೆ, ಮಾಜಿ MLA ಅವ್ರಿಗೆ, ನಮಗೆ ವಿಪ್ ಕೊಡೋಕ್ಕೆ ಬರಲ್ಲ ಅವರು. ಯಾಕೆ ಅಂತಂದರೆ ಅವ್ರಿಗೆ ಯಾವುದೇ ರೀತಿಲಿ ನಮಗೆ ಅನುಕೂಲ ಆಗೋ ಥರ ನಡ್ಕೊಂಡಿಲ್ಲ ಯಾರೋ ಶ್ರೀನಿವಾಸ ಮೂರ್ತಿ ಅವರು. ನೀವು ನೋಡಿರ್ಬೋದು, ಲಾಸ್ಟ್ ಟೈಮು 2019ರಲ್ಲಿ ಅನಿಸುತ್ತೆ, ಅವರು ನಾವು ಗೆದ್ದಂಥ ವಸ್ತ್ರಲ್ಲಿ, ಯಾರು ಶ್ರೀನಿವಾಸ ಮೂರ್ತಿ ಅವ್ರನ್ನ ಗೆದ್ದಂಥ ವಸ್ತ್ರಲ್ಲಿ ಅವ್ರದ್ದೇ ಲೆಟ್ರೇಡಲ್ಲಿ ಸಹಿ ಮಾಡಿ ಕುಮಾರಸ್ವಾಮಿ CM ಆಗಿರ್ತಾರೆ. ಆ CM ಆಗಿರೋ ಕಾಲದಲ್ಲಿ ಅವ್ರು ಹೋಗ್ಬಿಟ್ಟಲ್ಲಿ ಕೊಡ್ತಾರೆ, ಇವರು ಪುರಸಭೆ ಗೆದ್ದಿರೋದು, ನಗರಸಭೆಗೆ ಇವರು ಅರ್ಹರಲ್ಲ, ಇವ್ರನ್ನ ವಜಾ ಮಾಡಿ ನಗರಸಭೆ ಚುನಾವಣೆ ಮಾಡಿ ಅಂತ ಹೇಳ್ತಾರೆ. ಅದ್ರ ವಿರುದ್ಧವಾಗಿ 23 ಜನನೂ ಸಹ ನಾವು ಹೋಗಿ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ ನಗರಸಭೆ ಮುಂದೆಗಡೆ. ಧಿಕ್ಕಾರ ಕೂದ ತದನಂತರದಲ್ಲಿ ತಿರ್ಗಿ ಹೈಕೋರ್ಟ್ಗೆ ಹೋಗುತ್ತೆ ಕೇಸು. ಹೈಕೋರ್ಟ್ ನಮ್ಮ ವಿರುದ್ಧವಾಗಿರ್ತಾರೆ, ಸಿಂಗಲ್ ಬೆಂಚಲ್ಲಿ, ಡಬಲ್ ಬೆಂಚಲ್ಲಿ ನಮ್ಮ ವಿರುದ್ಧವಾಗಿರ್ತಾರೆ. ಇಲ್ಲಿ ಲೆಟ್ರ್ ಕೊಡ್ತೀರಾ, ನಿಮ್ಮದೇ ಸಹಿ ಮಾಡಿ ಕುಮಾರಸ್ವಾಮಿ ಅವ್ರ ಸರ್ಕಾರ ಇರೋ ಟೈಮಲ್ಲಿ ಕುಮಾರಣ್ಣವ್ರಿಗೆ ಲೆಟ್ರ್ ಕೊಡ್ತೀರಾ, ಇವ್ರನ್ನ ವಜಾಗೊಳಿಸಿ ನಗರಸಭೆ ಎಲೆಕ್ಷನ್ ಮಾಡಿ ಅಂತೇಳಿ. ಸ್ವಾಮಿ, ನೀವು ಹೆಂಗೆ 10 ವರ್ಷ ನೀವು ಇಲ್ಲಿ ಆಡಳಿತ ಜನಗಳು ಆಯ್ಕೆ ಮಾಡಿ ಕಳಿಸಿದ ಮೇಲೆ ನಿಮಗೆ ಹೆಂಗೆ 10 ವರ್ಷ ಅಧಿಕಾರ ಸಿಕ್ತೋ, ನಮ್ಮನ್ನು ಜನಗಳೇ ತಾನು ಆಯ್ಕೆ ಮಾಡಿರೋದು. ನಾವು ಸಂವಿಧಾನದ ಅಡಿಯಲ್ಲೇ ಗೆದ್ದು ಬಂದಿದ್ದೀವಿ ತಾನೇ. ನಮ್ಮನ್ನು ವಜಾ ಮಾಡಿ ಅಂತ ನೀವು ಕಳಿಸ್ತೀರಾ, ಜನಗಳು ಓಟ್ ಹಾಕಿ ನಮ್ಮನ್ನು ಗೆಲ್ಸಿದಾರಲ್ಲ, ಅದಕ್ಕೆ ಬೆಲೆ ಅಲ್ವಾ? 23 ಜನದ ಭವಿಷ್ಯ ಹಾಳು ಮಾಡಕ್ಕೆ ಹೊರಟಿದ್ದವ್ರು ನೀವು ಶ್ರೀನಿವಾಸ ಮೂರ್ತಿ ಅವರು. ಅವತ್ತು ಇವಾಗ ಏನು ಮಾಡಿದ್ದೀರಾ? ನಮ್ಮ 7 ಜನದ ಭವಿಷ್ಯ ಹಾಳು ಮಾಡಕ್ಕೆ ಹೊರಟಿದ್ದೀರಾ. ಅವತ್ತು 23 ಜನ, ಇವತ್ತು 7 ಜನ ಭವಿಷ್ಯ ಹಾಳು ಮಾಡಕ್ಕೆ ಹೊರಟಿದ್ದೀರಾ. ನೀವು ನಿಜವಾಗ್ಲೂ ಮಾನವೀಯತೆ ದೃಷ್ಟಿ ಇರೋವಂಥರಾಗಿದ್ರೆ ನಮಗೆ ನೀವು ವಿಪ್ನ ಕಳಿಸಬಾರ್ದಾಗಿತ್ತು. ಏನು ನಮ್ಮ ಮೆಂಬರ್ಸ್ಗಳಿಗೆ ಧಮಕಿ, ಯಾವ ಥರ ಧಮಕಿ? ವಿಪ್ ಜಾರಿ ಮಾಡ್ತೀವಿ, ನೋಟಿಸ್ ಜಾರಿ ಮಾಡ್ತೀವಿ, ಎಲ್ಲಿ ದಯವಿಟ್ಟು ನೀವು ಪಕ್ಷಕ್ಕೆ ಬನ್ನಿ. ಈ ಥರ ನೀವು ಭಿಕ್ಷೆ ಬೇಡಿ ಕರೆಯೋ ಬದಲು ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಜೊತೆಲೇ ಮಾಡಿಕೊಂಡಿದ್ರೆ ಇವತ್ತಿಗೆ ಕಷ್ಟ ಬರ್ತಾ ಇತ್ತಾ? ನಮ್ಮ ಸ್ನೇಹಿತರುಗಳು ಮನೆಗೂ ಎಲ್ಲಿ ನೋಟಿಸ್ ಜಾರಿ ಮಾಡಕ್ಕೆ ಬಂದಾಗ ಏನೋ ಕಾರಣ ಅಂತ ನಾವು ಮನೆಯಿಂದ ಆಚೆ ಹೋಗಿರ್ತೀವಿ, ಲೇಡೀಸು ಮಕ್ಕಳು ಮನೇಲಿ ಇರ್ತಾರೆ. ಅವಾಗ ಅಮ್ಮ ಇಲ್ವಾ ಅಂತ ಕೇಳ್ತಾರೆ, ಬಂದು ಇಲ್ಲಪ್ಪ ಅವ್ರು ಬಂದಾಗೆ ಕೊಡ್ರಪ್ಪ, ನೀವು ವಿಪ್ ಕೊಡ್ತಿರೋ ನೋಟಿಸ್ ಕೊಡ್ತಿರೋ ಅಂದ್ರೆ ಇಲ್ಲ ಏನೂ ಆಗಲ್ಲ ತಗೊಳ್ಳಿ, ಫೋಟೋ ತಗೊಂತೀವಿ ಅಂದ್ಬಿಟ್ಟು ಎದುರಿಸೋದು. ಈ ತರ ಧಮಕಿ ಹಾಕಿ ರಾಜಕೀಯ ಯಾಕ್ರೆ ಮಾಡ್ತೀರಾ ಶ್ರೀನಿವಾಸ ಮೂರ್ತಿ ಅವರೇ? ನೀವು 10 ವರ್ಷ ರಾಜಕೀಯ ಮಾಡಿರೋದು ನೋಡಿದ್ರೆ ನೀವೇನೂ ರಾಜಕೀಯದಲ್ಲಿ ಕಲ್ತಿಲ್ಲ. ಬರೀ ಸುಳ್ಳು ರಾಜಕೀಯ ಮಾಡ್ಕೊಂಡು ನಮ್ಗೆ ಧಮಕಿಗಳು ಹಾಕೊಂಡು ವಿಪ್ ಕೊಡ್ತೀನಿ ಪಕ್ಷಕ್ಕೆ ಬನ್ನಿ, ವಿಪ್ ಕೊಡ್ತೀನಿ ಪಕ್ಷಕ್ಕೆ ಬರ್ರಿ. ಇವಾಗ ಒಂದು ನೇರ ಪ್ರಶ್ನೆ ನಿಮಗೆ, ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ನಮ್ಗಳ ಶ್ರಮ, ನಮ್ಮ ದುಡ್ಡು ಹಾಕಿ ನಾವು ಗೆದ್ಕೊಂಡ್ ಬಂದಾದ್ಮೇಲೆ ನೀವು ನಮ್ಮವರು ಅಂತ ಹೆಂಗೆ ಹೇಳ್ತೀರಾ? ಸರ್ಕಾರಕ್ಕೆ ಲೆಟ್ರ್ ಬರೀತೀರಿ, ಎಲ್ಲಿ 2019ರಲ್ಲಿ ಕುಮಾರಸ್ವಾಮಿ ಅವರು CM ಇರೋ ಟೈಮಲ್ಲಿ ಇವ್ರು ವಜಾಗೊಳಿಸ್ಬಿಡು ನಗರಸಭೆ ಎಲೆಕ್ಷನ್ ಮಾಡಿ ಅಂತ. ಸಿಂಗಲ್ ಬೆಂಚಲ್ಲಿ ಹೈಕೋರ್ಟಲ್ಲಿ ನಮ್ಮ ವಿರುದ್ಧವಾಗಿ ನಡ್ಕೊಂತೀರಾ, ಅಲ್ಲಿ ನಮ್ಮ ವಿರುದ್ಧವಾಗಿ ನೀವು ಹೋರಾಟ ಮಾಡಿ ಲಾಯರ್ ಫೀಸ್ ಕೊಟ್ಟು ಅಲ್ಲೂ ಗೆಲ್ತೀರಾ. ಡಬಲ್ ಬೆಂಚಲ್ಲಿ ನಮ್ಮ ವಿರುದ್ಧವಾಗಿ ಗೆಲ್ತೀರಾ.
ನಾವು ಇದನ್ನ ಕ್ವಶನ್ ಮಾಡಿ ಅವತ್ತಿನ ಪರಿಸ್ಥಿತಿಗೆ ಚುನಾವಣೆ ಅನೌನ್ಸ್ ಆಗ್ಬಿಟ್ಟಿತ್ತು. ಹೆಚ್ಚು ಕಮ್ಮಿ ನಮ್ಮನ್ನು ವಜಾಗೊಳಿಸಿ ನಗರಸಭೆ ಚುನಾವಣೆ ಅನೌನ್ಸ್ ಆಗ್ಬಿಟ್ಟಿತ್ತು ಅವತ್ತು. ನೀವು ಆ ಥರ ಸ್ಥಿತಿಲಿರುವಾಗ ನಾವು ಸುಪ್ರೀಂ ಕೋರ್ಟ್ಗೆ ಧೈರ್ಯ ಮಾಡಿ ಕೋಟಿಗಟ್ಟಲೆ ಸ್ವಾಮಿ, 2.5 ಕೋಟಿಯಷ್ಟು ದುಡ್ಡು ರಾತ್ರಿ ಹಗಲು ಕಲೆಕ್ಷನ್ ಮಾಡಿ ಸಾಲ ಮಾಡಿ ಸೋಲ ಮಾಡಿ, ನಾನು ಸಹ ದುಡ್ಡು ಕಮಿಟ್ಮೆಂಟ್ ಅವ್ರ ಇಸ್ಕೊಂಡು ಸಹ 23 ಜನ ಕೋರ್ಟ್ಗೆ ಕೊಟ್ಬಿಟ್ಟು ನಾವು ಗೆದ್ದು ಬಂದ ಮೇಲೆ ನೀವು ನಮ್ಮವರು ಅಂತ ಹೇಳಕ್ಕೆ ಯಾವ ನಾಲ್ಗೆಲ್ಲಿ ಹೇಳ್ತೀರಿ ಶ್ರೀನಿವಾಸ ಮೂರ್ತಿ ಅವರೇ? ನಮ್ಮ ನೋವು ನಿಮ್ಗೆ, ಕಷ್ಟ ನಿಮ್ಗೆ ತಟ್ಟಲ್ವಾ ನಿಮ್ಗೆ? ಅಲ್ಲ ರೀ, ನಾವು ಗೆದ್ದಿರೋದನ್ನೇ ಗೆದ್ದಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೊಟ್ಟಿದವರು ಇವಾಗ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಅದೊಂದು ಗಾದೆ ಇದೆ, ಗೆದ್ರೆ ಆಡಕ್ ಬಂದಿದ್ದೆ, ಇಲ್ಲ ನೋಡಕ್ ಬಂದಿದ್ದೆ ಅನ್ನೋ ತರ ನೀವು ನಡ್ಕೊಂತಾ ಇದ್ದೀರಲ್ಲ. ಇದು ನಿಮ್ಮ ಮನ್ಸಿಗೆ ಸಾಕ್ಷಿ ಒಪ್ಪುತ್ತಾ ನಿಮ್ಗೆ? ಹೋಗ್ಲಿ ನಿಮ್ಗೆ ಆಯ್ತು, ಇವತ್ತು ವಜಾ ಆಗಿದೆ, ಕಾನೂನು ಹೋರಾಟ ಮಾಡ್ತೀವಿ. ಇವತ್ತು ಜನಗಳು ಆತಂಕದಲ್ಲಿದ್ದಾರೆ, ನಗರಸಭೆ ವ್ಯಾಪ್ತಿ ಜನ ಎಲ್ಲ ಕೇಳ್ತಾ ಇದ್ದಾರೆ, ಅಣ್ಣ ಏನಾಗುತ್ತೆ ಮುಂದಿನ ನಿರ್ಧಾರ ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಳಿದ್ದೀವಿ, ನಿಮ್ ಕೆಲಸ ಕಾರ್ಯ ಎಲ್ಲ ಖಂಡಿತವಾಗೂ ಮಾಡ್ಕೊಡ್ತೀವಿ, ಯಾರು ಆತಂಕಕ್ಕೆ ಒಳಗಾಗೋದು ಬೇಡ. ಆ ಕೆಲಸ ಮಾಡ್ಕೊಡಕ್ಕೆ ಶಕ್ತಿ ನಮ್ಮ ಶ್ರೀನಿವಾಸ್ ಅವ್ರು ತುಂಬ್ತಾ ಇದ್ದಾರೆ. ದಿನನಿತ್ಯ ನಮ್ಮ ಹತ್ರ ಏನ್ ಸಂಪರ್ಕದ ಜನ ಪಬ್ಲಿಕ್ ಇದ್ರು, ನಮ್ಮಲ್ಲಿ ಕೆಲಸ ಏನ್ ಮಾಡಿಸ್ಕೊಂತಾ ಇದ್ರು, ಅದೇ ರೀತಿ ಕೆಲಸ ಮಾಡಿಸ್ಕೊಡ್ತೀವಿ. ಜನ ದಯವಿಟ್ಟು ಆತಂಕ ಹೋಗ್ಕೋಬೇಡಿ. ಆಮೇಲೆ ಇನ್ನೂ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇಡೀ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನಕ್ಕೂ ನಾವು ಕೇಳ್ಕೊಂತಾ ಇದ್ದೀವಿ, ನಾವ್ಯಾರು ಪಕ್ಷ ಬಿಟ್ಟು ಹೋಗ್ಲಿಲ್ಲ. ಪಕ್ಷ ಬಿಟ್ಟು ಓಡಿಸಿದ್ದು ಶ್ರೀನಿವಾಸ ಮೂರ್ತಿ ಅವರು. ಅವ್ರಿಗೆ ನಮ್ಮ ಮೇಲೆ ಏನ್ ದ್ವೇಷ ಮಾಡಿಕೊಂಡಿರೋ ಒಟ್ಟ ಗೊತ್ತಿಲ್ಲ. ಇವತ್ತಿಗೂ ಅವರು ನಮ್ಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಮಾಡ್ತಾರೆ. ಇಲ್ಲೂ ನಮ್ಮ ಸ್ನೇಹಿತರು ಕೆಲವರು ಅಲ್ಲಿ ಇದ್ದಾರೆ, ಇನ್ನೊಂದು 6 ಜನ ಇದ್ದಾರೆ, ತಪ್ಪೇನಿಲ್ಲ ನೋಡ್ರಿ. ಅವ್ರ ದುಡ್ಡು ಹಾಕೊಂಡು ಅವ್ರ ಕೇಸ್ ನಡೆಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡ್ಕೊಂಡ್ ಬಂದ್ಮೇಲೆ ಅವ್ರ ಇಚ್ಛೆ ಯಾವ ಪಕ್ಷಕ್ಕೆ ಹೋಗ್ಲಿ, ಒಂದು ಮನೆಯವರೇ ಕಿತ್ತಾಡ್ಕೊಂಡ್ಬಿಡ್ತಾರ್ರಿ. ಒಗ್ಗಟ್ಟ ಏನ್ ಇರ್ಬೇಕು ಅನ್ನೋದು ಏನಿಲ್ಲ. ಒಂದು ಅಣ್ಣ ತಮ್ಮದಿರಿಗೆ ಆಗಲ್ಲ, ತಾಯಿ ಮಗನಿಗೆ ಆಗಲ್ಲ. ಆಯ್ತು, ನಿಮ್ಮ ಪಕ್ಷ ನೀವು 6 ಜನ ಅಲ್ಲಿ ಇದ್ದೀರಾ, ಇರಿ, ತಪ್ಪೇನಿಲ್ಲ ಅದರಲ್ಲಿ. ಅರ್ಥ ಆಯ್ತಾ? ನಮ್ಗೆ ಶ್ರೀನಿವಾಸ ಮೂರ್ತಿ ಅವರು ಕಾಪಾಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇಲ್ಲ. ನಾವು ಶ್ರೀನಿವಾಸ್ ಹತ್ರ ಬಂದಿದ್ದೀವಿ, ನೀವಿದ್ದೀರಾ ಇರ್ರಿ. ಏನಾದ್ರು ಹೋರಾಟ, ನಾವ್ ಹೆಂಗೆ ಅಧಿಕಾರ ಪಡ್ಕೊಂಡ್ವಿ ಅಂತ ಅನ್ಬಿಟ್ಟು ಅದು 6 ಜನಕ್ಕೂ ಗೊತ್ತು. ಎಷ್ಟು ಕಷ್ಟಪಟ್ಟು ಕಲೆಕ್ಷನ್ ಮಾಡಿದ್ವಿ ದುಡ್ಡು ಅಂದ್ಬಿಟ್ಟು. ಒಂದೇ ದಿವಸ 67 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೀವಿ ನಾವು ಮನೆಗೆ ಅಲ್ದು. ಶ್ರೀನಿವಾಸ ಮೂರ್ತಿ ಅವರೇ, ನಿಮ್ಗೆ ಆ ಕಷ್ಟ ನಾವು ಅಧಿಕಾರ ಪಟ್ಕೊಂಡ್ವಲ್ಲ, ಆ ನೋವಿದೆಯಲ್ಲ, ಅದು ನಿಮ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ನಿಮ್ದೇನೋ ಅಧಿಕಾರ ಬಲ, ಅವತ್ತು ಕುಮಾರಸ್ವಾಮಿ ಅವರು CM ಆಗಿದ್ರು, ಅವತ್ತು ಅಧಿಕಾರ ಬಲ ಬಳಸ್ಕೊಂಡು, ಹಣದ ಬಲ ಬಳಸ್ಕೊಂಡು ನಮ್ಗೆ 23 ಜನಕ್ಕೂ ವಿಷ ಇಡುವಂತ ಕೆಲಸ ಮಾಡಿದ್ರಿ. ಇವಾಗ 23 ಜನ ಹೊರಟೋಯ್ತು, 7 ಜನ ವಿಷ ಇಟ್ಟಿದ್ದಾರೆ. ಸಾಕ್ಷಿ ಇದೆ, 23 ಜನ ನಗರಸಭೆ ಮುಂದೆಗಡೆ ನಾವು ಎಲ್ಲರೂ ಆ ವಿರುದ್ಧವಾಗಿ ಧಿಕ್ಕಾರಕ್ಕೆ ಹೋಗಿದ್ದೀವಿ, ಅವ್ರು ಮಾಡ್ತಿರೋ ಒಂದು ಈ ಕೆಟ್ಟ ಕೆಲಸದ ಬಗ್ಗೆ. ಈಗಿರುವಾಗ ಆಮೇಲೆ ನಿಮ್ದು ಉದ್ದೇಶ ಒಂದೇ ಶ್ರೀನಿವಾಸ ಮೂರ್ತಿ ಅವರೇ, ಏನಂತಂದ್ರೆ ನೀವು ಬರೀ ಸುಳ್ಳು ಹೇಳಿ ರಾಜಕೀಯ ಮಾಡ್ಕೊಂಡ್ ಬಂದವರು. ಈ 10 ವರ್ಷ ಏನೂ ಕೆಲಸ ಮಾಡಲಿಲ್ಲ, ಬರೀ 0 ನಿಮ್ ಕೆಲಸ. ಅರ್ಥ ಆಯ್ತಾ? ಇಲ್ಲಿ ನಮ್ಗೊಂಥರ ಮೋಸ ಮಾಡಕ್ ಹೋಗ್ತೀರಾ, ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಜನಕ್ಕೆ ಒಂಥರ ಮೋಸ ಮಾಡಕ್ ಹೊರಟಿದ್ದೀರಾ. ನಮ್ಮ ಶ್ರೀನಿವಾಸ್ ಅವರ ಏಳಿಗೆ ನೀವು ಸಹಿಸ್ತಾ ಇಲ್ಲ. ಎಲ್ಲಿ ಅವರ ಅಭಿವೃದ್ಧಿ ನೋಡಿ ನಿಮ್ಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗೈತೆ. ನಮ್ಮ ಶ್ರೀನಿವಾಸ್ ಅವರ ಅಭಿವೃದ್ಧಿ ಏನು, ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತಿದೆ. ನಮ್ಮ ಶ್ರೀನಿವಾಸ್ ಅವರ ಜನಸಂಪರ್ಕ, ನಮ್ಮ ಶ್ರೀನಿವಾಸ್ ಅವರ ಮನೆಯ ಮಾತು ಅಭಿವೃದ್ಧಿ ಬಗ್ಗೆ. ಅರ್ಥ ಆಯ್ತೇನ್ರಿ? ಮನೆ ಮಾಡ್ತಾರೆ ಶ್ರೀನಿವಾಸ್ ಬಗ್ಗೆ. ಅರ್ಥ ಆಯ್ತಾ? ನೀವು 10 ವರ್ಷದಿಂದ ಏನೂ ಮಾಡ್ದಿಲ್ಲದ್ದು 2.5 ವರ್ಷದಲ್ಲಿ ನಮ್ಮ ಶ್ರೀನಿವಾಸ್ ಅವರು MLA ಅವ್ರು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಾನು ಹೇಳ್ತಾ ಇಲ್ಲ ಸ್ವಾಮಿ, ನಾನು ಹೇಳ್ತಾ ಇಲ್ಲ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮನೆ ಮಾತು. ಅರ್ಥ ಆಯ್ತಾ? ಹಂಗಿದ್ರೆ ನಿಮ್ಮ ಸುಳ್ಳು, ನಾನು ಹೇಳೋದು ಸುಳ್ಳು ಅನ್ಸಿದ್ರೆ ನಿಮ್ಗೆ ದಯಮಾಡಿ ಹೇಳ್ತೀನಿ ಕೇಳ್ರಿ, ಒಂದು ಸಮೀಕ್ಷೆ ಮಾಡಿಸಿ. ನಿಮ್ಮ 10 ವರ್ಷದಲ್ಲಿ ನಡೆದಂತ ಏನು ನಿಮ್ಮ ಕಾರ್ಯಕ್ರಮಗಳು, ಕೆಲಸಗಳು, ಜನಪರ ಕೆಲಸಗಳು ಏನು ಮಾಡಿದ್ದೀರಾ, ಮಾಡಿಲ್ವಾ? ನಮ್ಮ ಶ್ರೀನಿವಾಸ್ ಅವರು 2.5 ವರ್ಷ, ಅರ್ಥ ಆಯ್ತು, ಈ 2.5-3 ವರ್ಷ ಏನು ಜನಸಂಪರ್ಕ ಸಭೆಯಲ್ಲಿ ಆಗಿರ್ಬೋದು, ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು, ಇವತ್ತು ನಮ್ಮ ಶ್ರೀನಿವಾಸ್ ಅವ್ರಿಗೆ ಏನೋ ಒಂದು ಒಳ್ಳೆ ಹೆಸರಿದೆ, ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ದಿನನಿತ್ಯ ನೆಲಮಂಗಲ ಓಡಾಟ ಅವ್ರದ್ದು ಅಭಿವೃದ್ಧಿ ವಿಚಾರದಲ್ಲಿ. ನೀವೇನ್ ಕೆಲಸ ಮಾಡಿದ್ದೀರಾ? ನೀವು ಟಾರ್ಗೆಟ್ ಬಂದ್ಬಿಟ್ಟು ನೀವು ಬೇರೆ ಈ ತರ ಟಾರ್ಗೆಟ್, ಬಳೆ ಸುಳ್ಳು ರಾಜಕೀಯ, ಸುಳ್ಳು ಭರವಸೆಗಳು ಈ ತರ ಕೊಟ್ಬಿಟ್ಟು 10 ವರ್ಷ ಜನಗಳನ್ನ ಮೂಡ್ರು ಮಾಡಿದ್ರಿ. ಜನಗಳು ಅದಕ್ಕೆ ಬುದ್ಧಿ ಕಲ್ಸವ್ರೆ. ಅದಕ್ಕೆ ಇನ್ನು ಮತ್ತೊಮ್ಮೆ ಹೇಳ್ತೀನಿ, ನೀವು ಸಮೀಕ್ಷೆ ಮಾಡಿಸ್ಬಿಡಿ, ಸಮೀಕ್ಷೆ ಮಾಡಿಸಿ ತಗೊಳ್ಳಿ. ಅರ್ಥ ಆಯ್ತಾ? ಯಾರು ಶ್ರೀನಿವಾಸ್ ಅವ್ರ ಕೆಲಸ ಮಾಡ್ತಾವ್ರ, ಇಲ್ಲ ಶ್ರೀನಿವಾಸ ಮೂರ್ತಿ ಅವ್ರ ಕೆಲಸ ಮಾಡಿದ್ರೆ ಹಿಂದೆ 10 ವರ್ಷ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಾ? ಇವತ್ತು ಕೇಳ್ತೀನಿ ಕೇಳ್ರಿ, ನಿಮ್ ಸುಳ್ಳು ಮಾತು, ಸುಳ್ಳು ಅಭಿವೃದ್ಧಿ ಯಾರು ಜನ ನಂಬ್ತಾ ಇಲ್ಲ. 10 ವರ್ಷ ನೀವೇನು ಮಾಡ್ಲಿಲ್ಲ, ಮುಂದಕ್ಕೂ ಏನು ಮಾಡಕ್ಕಾಗಲ್ಲ. ಹೊಟ್ಟೆ ಊರಿಗೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದೆ ಒಂದು ಹೆಜ್ಜೆ ಹೇಳೋದು ಇಷ್ಟ ಆದ್ರೆ, ನಮ್ಮ ಸ್ನೇಹಿತರುಗಳೆಲ್ಲ ಅಲ್ಲೇ ಇದ್ದಾರೆ 6 ಜನ. ಹಗ್ಲು ರಾತ್ರಿ ಹೋರಾಟ ಮಾಡಿ DC ಆಫೀಸಲ್ಲಿ ಇಲ್ಲಿ ನಮ್ಮ ವಿರುದ್ಧವಾಗಿ ಇವತ್ತು ಆರ್ಡರ್ ಆಗಿದೆ. ಆಗ್ಲಿ, ನಾವು ಪರ ಬಂದ್ರು ಸ್ವೀಕಾರ ಮಾಡ್ತಾ ಇದ್ವಿ, ವಿರುದ್ಧ ಬಂದ್ರು ನಾವು ಸ್ವೀಕಾರ ಮಾಡ್ತಾ ಇದ್ವಿ, ಅದ್ರಲ್ಲೇನು 2 ಮಾತಿಲ್ಲ. ಆದ್ರೆ
ಖಂಡಿತ ಅವ್ರಿಗೂ ನಮ್ಮ ಕಷ್ಟ ಏನಂತ ಗೊತ್ತಿದೆ. 6 ಜನ ಇಲ್ಲಿ ಇದ್ರಲ್ಲ, ಏನೋ ಪರಿಸ್ಥಿತಿ ಒತ್ತಡ, ಮತ್ತೆ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಕೈ ಹಿಡಿದ್ಬಿಟ್ಟು ಉನ್ನತ ಶಿಖರಕ್ಕೆ ಏರಿಸ್ಬಿಡ್ತಾರೆ, ನಮ್ಮನ್ನ ಏನೋ ಒಂದು ಬೆಳವಣಿಗೆ ಮಾಡಿಸ್ಬಿಡ್ತಾರೆ. ನಮ್ಮ ಸ್ನೇಹಿತರೆಲ್ಲ ಅಲ್ಲೇ ಇದ್ದಾರೆ. ಇರ್ಲಿ, ಹಂಗಾಗಿ ಅಷ್ಟು ಈಸಿಯಾಗಿ ನಾವು ಪಡ್ಕೊಂಡ್ ಬಂದಿಲ್ಲ ಸ್ವಾಮಿ. 2.5 ಕೋಟಿ 3 ಕೋಟಿ ಹತ್ರ ನಾವು ಸುಪ್ರೀಂ ಕೋರ್ಟ್ಗೆ ದುಡ್ಡು ಹಾಕಿದ್ದೀವಿ. ಹಾಕ್ಬಿಟ್ಟು ಲಾಯರ್ ಫೀಸ್ ಕಟ್ಟಕ್ಕಾಗದೆ ನಾವು ತಿರ್ಗಾ ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಒಡವೆಗಳನ್ನ ಅಡ ಇಟ್ಟು ಈ ರೀತಿ ನಾವು ಅಧಿಕಾರ ಪಡ್ಕೊಂಡಂತ ಅಧಿಕಾರನ ನೀವು ನಮ್ಮ ಪಕ್ಷದವರು ನಾವು ವಿಪ್ ಕೊಡ್ತೀವಿ ಅಂತ ನೀವು ಬರ್ತೀರಂದ್ರೆ ಯಾವ ಮಾನವೀಯತೆ ಇದೆ ನಿಮ್ಗೆ? ಯಾವ ಮನುಷ್ಯತ್ವ ಐತ್ರಿ ನಿಮ್ಗೆ ರೀ? ಎಂತ ಚಿಕ್ಕ ಹುಡುಗ ಕೂಡ ಯೋಚನೆ ಮಾಡಲ್ಲ ರೀ. ಇದನ್ನ ಅರ್ಥ ಮಾಡ್ಕೊಳ್ರಿ. ಎಂತ ಚಿಕ್ಕ ಹುಡುಗನು ಯೋಚನೆ ಮಾಡಲ್ಲ. ಅರ್ಥ ಆಯ್ತಾ? ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪಿದು. ಅರ್ಥ ಆಯ್ತಾ? ಯಾವುದೇ ಋಣ ನಮ್ಮೇಲೆ ಇಲ್ಲ. ನಿಮ್ ಋಣ ನಮ್ದು ಯಾವುದು ಇಲ್ಲ ಅಂದ್ಮೇಲೆ ನಾವೊಂದು ಕ್ವಶನ್ ಮಾಡೋದಾಗ್ಲಿ, ಅದು ವಿಪ್ ಕೊಡೋದಾಗ್ಲಿ ಏನ್ರಿ ಐತೈತೆ? ಏನ್ ನಾವೇನು ಕಳ್ತನ ಮಾಡಿದ್ವಿ? ಮನೆಗಳಿಗೆ ಧಮ್ಕಿ, ಎಲ್ಲಿ ವಿಪ್ ಜಾರಿ ಮಾಡ್ತೀವಿ, ನೋಟಿಸ್ ಕೊಡ್ತೀವಿ, ಪಕ್ಷಕ್ಕೆ ಬನ್ನಿ. ವಿಪ್ ಜಾರಿ ಮಾಡ್ತೀವಿ, ನೋಟಿಸ್ ಕೊಡ್ತೀವಿ, ಪಕ್ಷಕ್ಕೆ ಬನ್ರಿ. ಭಿಕ್ಷೆ ಬೇಡೋದು ತಗೊಂಡಿಕ್ಬಿಟ್ರೆ ನಿಮ್ಮ ಪಕ್ಷನ ನೀವು. ಅರ್ಥ ಆಯ್ತಾ? ದಯವಿಟ್ಟು ನಿಮ್ ಹೋರಾಟ ನೀವು ಮಾಡಿ, ಅದರಲ್ಲೇನಿಲ್ಲ. ಇದು ನೀವು ಮಾಡ್ತಿರೋ ತಪ್ಪು. ಮತ್ತೊಮ್ಮೆ ನಮ್ಮ ನಗರಸಭೆ ವ್ಯಾಪ್ತಿಯ ಎಲ್ಲಾ ಜನತೆಗೂ ಹಾಗೂ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನತೆಗೂ ಕೇಳ್ತಾ ಇದ್ದೀನಿ, ನಾವು ಯಾವುದೇ ರೀತಿ ನಾವು ಪಕ್ಷ ಬಿಟ್ಟು ಆಚೆ ಹೋದವರಲ್ಲ. ಪಕ್ಷದಿಂದ ಆಚೆ ಓಡಿಸಿ ನಮ್ಗೆ ವಿಷ ಇಡುವಂತ ಕೆಲಸ ಮಾಡಿ ಶ್ರೀನಿವಾಸ ಮೂರ್ತಿ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ಸ್.